ನಮಸ್ಕಾರ. ವೆಲ್ಕಮ್ ಟು 1 ಮಿನಿಟ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವತ್ತಿನ ಒಳ್ಳೆ ಮಾಹಿತಿ ಏನಪ್ಪ ಅಂದರೆ, ಎಷ್ಟೋ ಜನ ಬಂದು ಕೇಳ್ತಾರೆ, ಡಾಕ್ಟ್ರೇ ಎಷ್ಟೋ ಜನಕ್ಕೆ ಯಂಗ್ಸ್ಟರ್ಸ್ಗೆ ಈ ಯೋಗ ಮಾಡಬೇಕಾದ್ರೆ ಅಥವಾ ಈ ಫಾರ್ ಎಕ್ಸಾಂಪಲ್ ಜಿಮ್ ಮಾಡಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇದು ಏನಕ್ಕೆ, ವಾಟ್ ಇಸ್ ದ ರೀಸನ್, ಏನಾರ ಪರ್ಟಿಕ್ಯುಲರ್ ಕಾರಣನ? ಎಷ್ಟೋ ಜನ ಹೇಳ್ತಾರೆ ಈ ವ್ಯಾಕ್ಸಿನೇಷನ್ ತೊಗೊಂಡಿರೋದು ಕೋವಿಡ್ ವ್ಯಾಕ್ಸಿನೇಷನಿಂದ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ, ಇದು ಸರಿನಾ ತಪ್ಪಾ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಹೇಳೋದಿಷ್ಟೇ, ಜನ್ರಲ್ಲಾಗಿ ಯಾವುದೇ ಡಯಾಬಿಟಿಕ್ ಪೇಷಂಟ್ಸ್ ಆಗಲಿ, ಯಾವುದೇ ನಾರ್ಮಲ್ ಪೇಷಂಟ್ಸ್ ಆಗಲಿ, ನಾವು ಏನೇ ಒಂದು ಮಾಡಬೇಕಾದ್ರೂ ಅಂದರೂ ಸ್ಲೋವಾಗಿ ಮಾಡಬೇಕು. ಎಲ್ಲನೂ ಒಟ್ಟಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಎಲ್ಲ ಥರ ಪ್ರಾಬ್ಲಮ್ಸು ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ಯೋಗನೇ ಆಗಲಿ ಅಥವಾ ಇಲ್ಲ ನೀವು ಜಿಮ್ ಎಕ್ಸಸೈಸ್ ಆಗಲಿ, ವೆಯ್ಟ್ ಲಿಫ್ಟಿಂಗ್ ಮಾಡೋದಾಗಲಿ, ಸ್ಲೋವಾಗಿ ಮಾಡಿ. 10 ಮಿನಿಟ್ಸ್ 20 ಮಿನಿಟ್ಸ್ ಹಂಗೆ ಸ್ಲೋವಾಗಿ ನೀವು ಕೆಪಾಸಿಟಿ ಬಿಲ್ಡಪ್ ಮಾಡಿ. ಒಂದೇ ದಿವಸದಲ್ಲಿ ನಾನು 6 ಪ್ಯಾಕ್ಸ್ ಡೆವಲಪ್ ಮಾಡಬೇಕು ಅಂತ ಹೋಗಿ ಎಕ್ಸಸೈಸ್ ವೆಯ್ಟ್ ಮಾಡಿಕೊಂಡು ಎಕ್ಸಸ್ ಪ್ರೋಟೀನ್ ಟೇಕ್ ತೊಗೊಳ್ಳೋದು ಅವೆಲ್ಲ ಮಾಡೋದೆಲ್ಲ ಅವಶ್ಯಕತೆ ಇಲ್ಲ. ಅವೆಲ್ಲ ನಿಮಗೇನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಡಯಾಬಿಟಿಕ್ ಇರೋ ಪೇಷಂಟ್ಸು ಜಿಮ್ ಮಾಡಿದ್ರೂ ಕೂಡ ಅಂಡರ್ ಟ್ರೈನರ್ ಪಕ್ಕ ಪ್ಲಸ್ ನಿಮ್ಮ ಡಾಕ್ಟರ್ ಹತ್ರ ಒಂದ್ಸತಿ ಚೆನ್ನಾಗಿ ಎಲ್ಲ ತರೋ ಚೆಕಪ್ ಮಾಡಿಸಿ ಆಮೇಲೆ ಹೋಗಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ತುಂಬಾ ಕಮ್ಮಿ ಇರುತ್ತೆ. ಸೊ ಇದನ್ನು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಮಿಸ್ ಮಾಡ್ದಂಗೆ, ಬಿಫೋರ್ ಎಕ್ಸಸೈಸ್ ಎನ್ಶೋರ್ ಯು ಚೆಕ್ ಆ್ಯಂಡ್ ದೆನ್ ಡೂ ಎಕ್ಸಸೈಸ್.